ಈಸ್ ಜರ್ಮನ್ ಲ್ಯಾಂಗ್ವೇಜ್ ರಿಯಲಿ ಇಂಪಾರ್ಟೆಂಟ್? ಹಾಯ್ ಗೈಸ್, ಇವತ್ತು ನಮ್ದು 38th ಡೇ ಆಫ್ ಅಪ್ಲೋಡಿಂಗ್ ರೀಲ್. ನಂಗೆ ಮೊದಲು ಆಮೇಲೆ ನಿನ್ನೆ ರೀಲ್ ಅಪ್ಲೋಡ್ ಮಾಡಿದ್ಮೇಲೂ ಭಾಳ ಜನ ನಂಗೆ ಜರ್ಮನ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಏನೋ ಕಲಿಯೋದಂತ ಕೇಳತ್ತಾರ. ಸೊ ಸಿಂಪಲ್ ಆನ್ಸರ್ ಎಸ್. ಇಲ್ಲಿ ಯೂಶ್ವಲಿ ಒಂದು ಸಣ್ಣ ಗ್ರೋಸರಿ ಸ್ಟೋರಿಗೆ ಹೋದ್ರು ಜರ್ಮನ್ದಾಗ ಮಾತಾಡ್ತಾರೆ. ಬಿಲ್ ಮಾಡಿಸ್ಬೇಕಂದ್ರೆ ಆಮೇಲೆ ನಿಮ್ಗೆ ಏನೋ ಡೌಟ್ ಇದ್ರು ಜರ್ಮನ್ದಾಗ ಕೇಳಬೇಕಾಗತ್ತೆ. ಭಾಳ ಕಮ್ಮಿ ಜನ ಇಂಗ್ಲೀಷ್ನಾಗ ಮಾತಾಡ್ತಾರೆ. ಆ್ಯಂಡ್ ಅದ್ರಾಗೂ ಯಂಗ್ ಜನ್ರೇಷನ್ ಇದ್ರೆ ಇಂಗ್ಲೀಷ್ನಾಗ ಮಾತಾಡ್ತಾರೆ. ಬಟ್ ಬೇರೆ ನಮ್ಮ ಪೇರೆಂಟ್ಸ್ ಏಜ್ನವ್ರು ಅದು ಇದ್ರಂದ್ರೆ ಅವ್ರು ಇಂಗ್ಲೀಷ್ ಮಾತಾಡೋದು ಭಾಳ ರೇರ್ ಆಗುತ್ತೆ. ಅದಷ್ಟೇ ಅಲ್ಲ, ನಿಮ್ಗೆ ಜಾಬ್ ಬೇಕಂದ್ರೂ ಇಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆಲ್ಮೋಸ್ಟ್ 5 ಇಂಟರ್ವ್ಯೂ ಕೊಟ್ಟೇನೆ. ಆ್ಯಂಡ್ 5 ಇಂಟರ್ವ್ಯೂದಾಗ ನಂಗೆ ಜರ್ಮನ್ ಲ್ಯಾಂಗ್ವೇಜ್ ಕೇಳಿದ್ರೆ. ಆ್ಯಂಡ್ ನಮ್ಮ ಕಂಪ್ನಿ ಕರೆಂಟ್ಲಿ ಇದ್ದಿದ್ದು ಅದನ್ನು ಎಲ್ಲ ಇಂಗ್ಲೀಷ್ನಾಗ ಐತಿ, ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ. ಬಟ್ ಸ್ಟಿಲ್ ನಂಗೆ ಇಂಟರ್ವ್ಯೂದಾಗ ಸ್ಟಾರ್ಟಿಂಗ್ ಜರ್ಮನ್ದಾಗ ಇದ್ದಿದ್ದೆ HR ರೌಂಡ್. ಅದು ಕ್ಲಿಯರ್ ಆಗಿದ್ಮೇಲೆ ನನ್ನ ನೆಕ್ಸ್ಟ್ ರೌಂಡ್ ಟೆಕ್ನಿಕಲ್ ಇಂಗ್ಲೀಷ್ನಾಗಿತ್ತು. ಇವನ್ ಪಾರ್ಟ್ ಟೈಮ್ ಜಾಬ್ಸಿಗೂ ಜರ್ಮನ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾ ಸಜೆಸ್ಟ್ ಏನು ಮಾಡೋದಂದ್ರೆ ಇಂಡಿಯಾಯಿಂದ ಬರೋ ಮುಂದಾಗ ಎಲ್ಲರೂ ಅಟ್ಲೀಸ್ಟ್ A2 or B1 ಮಟ್ಟ ಮಾಡ್ಕೊಂಬರ್ರಿ. ನಾ A2 ಮಟ್ಟ ಮಾಡಿದ್ದೆ, ಇಲ್ಲಿ ಬಂದು ಮತ್ತೆ B1 ಮಾಡಿದೆ. ಸೊ ಎಸ್, ಜರ್ಮನ್ ಲ್ಯಾಂಗ್ವೇಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾಳೆ ಇನ್ನೊಂದು ವಿಡಿಯೋದಾಗ ಸಿಗೋಣ.